ಚಾನಲ್. ಇವತ್ತು ನಾವು ಸಾರಾ ಸಿಸ್ಟಮ್ ತಗೊಂಡ್ಬಂದಿದ್ದೀವಿ. ಸೊ ನೀವು ಇದೇನಂತ ಅಂತಿದ್ದೀರಾ, ನಮ್ಮ ಇಸ್ರೋನ PSLV ರಾಕೆಟ್. ಇದು ಮಂಗಲ್ಯಾನ್ದು ಮಿಷನ್ನು. ಸೊ ಮಿಷನ್ ಮಂಗಲ್ಯಾನ ಸ್ಟಾರ್ಟ್ ಮಾಡೋದಕ್ಕೆ ಮೊದಲು ಇದನ್ನು ಬಿಲ್ಡ್ ಮಾಡಬೇಕು. ಈಗ ಮೊದಲು ನಿಮಗೆ ಈ ವಿಡಿಯೋಗೆ ಸುಸ್ವಾಗತ. ನಮ್ಮ ಹತ್ರ ಕಾಂಪೋನೆಂಟ್ಸು ಇವೆಲ್ಲ ಸ್ಯಾಟಲೈಟ್ದು ಕಾಂಪೋನೆಂಟ್ಸ್ ಹಾಕಬೇಕು. ಇವೆಲ್ಲ ರಾಕೆಟ್ ಕಾಂಪೋನೆಂಟ್ಸು. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ನಾನು ಕೆಲವೊಂದು ಬ್ಲೂ ಪ್ರಿಂಟ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ರಾಕೆಟ್ ಕ್ರಿಯೇಟ್ ಆಗಿದ್ದು ಡಯಾಮೀಟ್ರು 2.8 ಮೀಟರ್, ಹೈಟು 44 ಮೀಟ್ರ್ ದೊಡ್ಡದು, ವೆಯ್ಟು 320 ಟನ್, ಮೀನ್ಸ್ ವೆಯ್ಟ್ 1337 kg. ಆರ್ಬಿಟರ್ 365 ಕಿಲೋಮೀಟರ್ ಅರೌಂಡ್ ದಿ ಮಾರ್ಸ್. ರಾಕೆಟ್ PSLV C-25. ಲಾಂಚ್ ಸೈಟ್ SDSC ಶಹರ-ಶ್ರೀಕೋಟ. ಲಾಂಚ್ ಸೈಟು 5th November 2013. ನಿಮ್ಗೆ ಗೊತ್ತೇ ಇರುತ್ತೆ ಮಂಗಲ್ಯಾನು. ಸೊ ಸ್ಟಾರ್ಟ್ ಮಾಡೋಣ. ಮೊದಲು ನಾವು ಕಷ್ಟ ಇರೋದು ಯಾವುದಿದೆ ಅದನ್ನು ಮಾಡೋಣ. ಸೊ ನಾನು ಇದ್ರದ್ದು ಪ್ರೋಟೋಟೈಪ್ ಮಾಡಿದ್ದೆ, ಅವಾಗ ನಂಗೆ ಅರ್ಥ ಆಯಿತು. ಸೊ ಲೆಟ್ ಸ್ಟಾರ್ಟ್. ಸೊ ಮೊದಲು ಬೇಸಿಕ್ ಕಾಂಪೋನೆಂಟ್ಸು, ಇದ್ರ ಬೇಸ್ ಮಾಡ್ಕೊಳ್ಳೋಣ. ಸೊ ಬೇಸ್ನ ಈ ಕಡೆ ಅಟ್ಯಾಚ್ ಮಾಡ್ಕೋಬೇಕು. ಪ್ರೋಟೋಟೈಪ್ ಮಾಡಿದೆ ಗೈಸ್. ಇಲ್ಲಿ ಒಂದು ಹುಕ್ಕು ಬರುತ್ತೆ, ಮೀನ್ಸ್ ನಿಮ್ಗೆ ಕಾಣಿಸ್ಬೋದು ಹುಕ್ಕು. ಇದು ಮೌಂಟ್ ಮಾಡಬೇಕು. ಇದ್ರ ಮೇಲೆ ಇದ್ರ ತೂತ್ ಇರುತ್ತಲ್ಲ, ಇದ್ರ ಮೇಲೆ ಮೌಂಟ್ ಮಾಡಬೇಕು. ಆಮೇಲೆ ರಾಕೆಟ್ದು ಬೇಸ್ನ ಇದ್ರ ಮೇಲೆ ಫಿಕ್ಸ್ ಮಾಡಬೇಕು. ಇದು ನಿಮ್ಗೆ ಕಷ್ಟ ಅನಿಸಿರ್ಬೋದು, ಆದರೆ ನಾನು ಪ್ರೋಟೋಟೈಪ್ ಮಾಡಿದ್ದೀನಿ. ಆದರೆ ದಿಸ್ ಇಸ್ ಈಸಿ. ಸೊ ಇದನ್ನು ನಾವು ರಾಕೆಟ್ ಒಳಗಡೆ ಮೌಂಟ್ ಮಾಡಬೇಕು. ನಮ್ಮದು ಇಲ್ಲಿ ನಾನು ಔಟ್ಡೋರ್ ಶೂಟ್ ಮಾಡ್ತಾಯಿದ್ದೀನಿ ಗೈಸ್, ಗಾಳಿ ಬರ್ತಾಯಿದೆ. ಸೊ ನಮ್ಮ ಕ್ಯಾಮರಾಮ್ಯಾನ್ ಕೇಳ್ಕೊಡ್ತೀವಿ. ನಮ್ಮ ಕ್ಯಾಮರಾಮ್ಯಾನ್ ಹೆಸರು ಪುನೀತ್, ಅವರೇ ಇದನ್ನು ಶೂಟ್ ಮಾಡ್ತಿರೋದು. ಸೊ ಬಿಗ್ ಶಾರ್ಟ್ ಔಟ್. ಈಗ ನಮ್ಮದು ರಾಕೆಟ್ದು ಬೇಸ್ ಆಯಿತು. ಸೊ ನಮ್ಮ ರಾಕೆಟ್ಗೆ ಹಾರೋದಕ್ಕೆ ರಾಕೆಟ್ಸ್ ಬೇಕು, ಅಂದರೆ ಹೈ ಪಿಕಪ್ಪರ್ಸ್ ಬೇಕು. ಸೊ ಇದನ್ನು ಈ ಕಡೆ ಇದರಲ್ಲೂ ಮೌಂಟ್ ಮಾಡಬೇಕು ಗೈಸ್. ಅದು ಹುಕ್ಕು, ಆವಾಗನೇ ಇದು ಬರೋದು. ಫಸ್ಟ್ ಲಾಂಚರ್ ಹಾಕಿದ್ದೀವಿ, ಸೆಕೆಂಡ್ ಲಾಂಚರ್ ಡನ್, ಥರ್ಡ್ ಲಾಂಚರ್, ಫೋರ್ತ್ ಲಾಂಚರ್ ಡನ್. ಈಗ ಇದ್ರದ್ದು ಮೇಲ್ಗಡೆ ಖಾಲಿ ಇರುತ್ತೆ ಅಂತ ಅನ್ಕೋಬೇಡಿ, ಇದು ಇದೆ ಸಿಸ್ಟಮು. ಸೊ ಇದನ್ನು ಕ್ರಾಸ್ ಹಾಕ್ಬೇಕು, ಯಾಕಂದರೆ ಒಳಗೆ ಹಾಕಿದ್ರೆ ಟ್ರಯಾಂಗಲ್ ಇರುತ್ತೆ. ನೀವು ನೋಡಿರ್ತೀರಾ ಯಾವುದಾದ್ರೂ ಚಂದ್ರಯಾನ್ 3 ನೋಡಿರ್ತೀರಾ, ಅಂದರೆ ನ್ಯೂಸಲ್ಲಿ ಅಥವಾ ರಿಯಲಲ್ಲಿ ಎಲ್ಲೋ ತಿರುವನಂತಪುರಂ ಲಾಂಚ್ ಸೈಟ್ ಅಲ್ಲಿ ನೋಡಿರ್ಬೋದು. ಸೊ ಅವರ್ ರಾಕೆಟ್ ಈಸ್ ಕಂಪ್ಲೀಟ್ ಅಂತ ಆಗಿದೆ. ಇದರಲ್ಲಿ ನಾವು ಮೌಂಟ್ ಮಾಡಬೇಕು. ಆಯಿತು, ನಮ್ಮ ರಾಕೆಟು ಇಲ್ಲಿಗೆ ಮುಗೀತು ಗೈಸ್. ಇಲ್ಲಿಗೆ ಮುಗೀತಂತ ವಿಡಿಯೋನ ಎಕ್ಸಿಟ್ ಮಾಡ್ಕೊಂಡು ಹೋಗ್ಬೇಡಿ. ಬರೀ ರಾಕೆಟ್ನಷ್ಟೇ ಹಾರಿಸಲ್ಲ, ನಮ್ಮ ಸ್ಯಾಟಲೈಟ್ನೂ ಹಾರಿಸ್ತೀವಿ. ಸೊ ಸ್ಯಾಟಲೈಟ್ ಅಷ್ಟೊಂದು ಗೊತ್ತಿಲ್ಲ. ಸೊ ಯೂಸರ್ ಮ್ಯಾನುವಲ್ ಇದಾಗಲೇ ಮಾಡಿದ್ದೀವಿ ಗೈಸ್. ಇಟ್ಕೋಬೇಕು. ಮೇನು ಮಧ್ಯದಲ್ಲಿ ಇರಬೇಕು. ಸೊ ಫಸ್ಟ್ ಆಗಿದೆ ಗೈಸ್, ರಾಕೆಟ್ ಇದು ಆಗಿದೆ. ಸೊ ಅದರ ಮುಂದೆ ನಮ್ಮದು ಕಂಟ್ರೋಲ್ ಪ್ಯಾನಲ್ ಬ್ಲಾಕ್ ಬರುತ್ತೆ. ಕಂಟ್ರೋಲ್ ಪ್ಯಾನಲ್ ಬ್ಲಾಕ್ನ ನಾವು ಇಲ್ಲಿ ಹಾಕ್ತೀವಿ.
ಕಂಟ್ರೋಲ್ ಪ್ಯಾನೆಲ್ ಬ್ಲಾಕ್ನ ನಾವು ಇಲ್ಲಿ ಹಾಕ್ತೀವಿ. ಏನೇನು ಕಾಣಿಸ್ತು ಕೆಳಗಡೆ ನಮ್ಮ ಕಂಟ್ರೋಲ್ ಪ್ಯಾನೆಲ್ ಬ್ಲಾಕ್ ಹಾಕಿದ್ದೀವಿ ಗೈಸ್. ಇನ್ನೊಂದು ಇದನ್ನು ಹಾಕಬೇಕು. ಈ ಕಡೆ 2 ಓಪನಿಂಗ್ಸ್. ಸೊ ನಾವು ಇದನ್ನ ಹಾಕ್ತೀವಿ. ಆಗ ಪ್ರೋಟೋಟೈಪ್ ಮಾಡಿ ಕರೆಕ್ಟ್ ಇಲ್ಲ. ಸೊ ನಮ್ಮದು ಸಿಗ್ನಲ್ ಕೊಡೋ ಮಷೀನು ಹಾಕ್ತಿದ್ದೀವಿ ಈಗ. ಸೊ ಇದು ನಮ್ಮ ಅರ್ತಿಗೆ ಕಾಂಟ್ಯಾಕ್ಟ್ ಮಾಡುತ್ತೆ. ಆವಾಗ ನಮ್ಮ ಸ್ಯಾಟಲೈಟ್ ತುಂಬ ನೆಟ್ವರ್ಕ್ ಬಿಡುತ್ತೋ ನಮಗೆ ಗೊತ್ತಿಲ್ಲ, ಆದರೆ ಇದೇನೋ ಒಂದು ಕೆಲಸ ಮಾಡುತ್ತೆ ಪಕ್ಕ 5 ಮಿನಿಟ್. ಸೊ ಇದ್ರ ಮೇಲೆ ನಾವು ನಮ್ಮ ಸ್ಯಾಟಲೈಟ್ ಇಸ್ ಕಂಪ್ಲೀಟ್ ಇನ್ 3, 2, 1 ಸ್ಯಾಟಲೈಟ್ ಇಸ್ ಕಂಪ್ಲೀಟ್ ಗೈಸ್. ರಾಕೆಟ್ ಆಲ್ಸೋ ಮೌಂಟ್ ಮಾಡೋಕ್ಕಾಗಲ್ಲ, ಅದಕ್ಕೆ ಇನ್ನೂ ದೊಡ್ಡ ಸ್ಪೇಸ್ ಬೇಕು. ಸೊ ನಮ್ಮ ರಾಕೆಟ್ ತಯಾರಾಗೋದಕ್ಕೆ ಮೇಲೆ ಹೋಗ್ತಾ ಇದೆ. ಮಂಗಲ್ಯಾನದು ಸ್ಯಾಟಲೈಟು ಅಷ್ಟೇ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗಾಯ್ಸ್.